ವೆಲ್ಕಮ್ ಟು ಆಲ್. ಇವತ್ತು ನಾನು ಬೆಳಗ್ಗೆ ದಿನ ಸ್ಟಾರ್ಟ್ ಆಗುತ್ತೆ ಅಂಗಡಿ ಅಂತ. ಇದಕ್ಕಂದ್ರೆ ಬೆಳಗ್ಗೆ ಎದ್ದೆ ನಮ್ಮ ಮಮ್ಮಿನ ಕೂಡ ಅಂಗಡಿಗೆ ಹೋಗ ಅಂದ್ರೆ ಬಡ ಬ್ರಷ್ ಮಾಡಿದೆ ಅಂಗಡಿಗೆ ಹೋಗ್ಬರಾಕ. ಸೊ ಅದ್ರ ಸಂಬಂಧ ಸಣ್ಣ ಲಿಸ್ಟ್ ಇತ್ತು, ಹೋಗಿ ತೊಗೊಂಡು ಬಂದ್ವಿ. ತೊಗೊಂಬ ಮನ್ಯಾಗ ಕೂತಿದ್ವಿ. ಮತ್ತು ಇನ್ನೂ 2 ಐಟಮ್ ಮಿಸ್ ಆದ್ವು, ಮರ್ತು ಬಂದೆ. ನಾನು ಮತ್ತು ಸ್ಲೋ ಬಂದೆ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಉಪ್ಪಿಟ್ಟು ತಿಂದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಉಪ್ಪಿಟ್ಟು ತಿಂದಮೇಲೆ ಅದನ್ನ ಜೀರ್ಣ ಮಾಡೋಕೆ ಮತ್ತೊಂದ್ಸಲ ಅಂಗಡಿಗೆ ಕಳಿಸಿದ್ರು. ನನ್ನ ಹಣೆ ಬರಕ್ಕೆ ಅಂದ್ರೆ ರೀಚಾರ್ಜ್ ಮಾಡ್ತಾರೆ ಫೋನ್ದು. ಅವ್ರ ಕಡೆ ಇಲ್ಲಿ ಜಿಯೋ ನೆಟ್ವರ್ಕ್ ಸಮಸ್ಯೆ ಸ್ಲೋ ಐತೆ ಅಂತ ಕೇಳಕ್ಕೆ ಬಂದ್ವಿ. ಸೊ ಹೌದು, ಭಾಳ ಸ್ಲೋ ಐತಿ. ಆಮೇಲೆ ಬಂದ್ಬಿಟ್ಟು ಮ್ಯಾಕ್ಸಿ ನಮ್ದು. ಆಮೇಲೆ ಪಲಾವ್ ಮತ್ತು ಸಾಂಬಾರು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಇವರು ಅಂದ್ರೆ ಮ್ಯಾಲೆ ಸ್ವಲ್ಪ ರಿಪೇರ್ ಮಾಡಕ್ಕೆ ಬಂದರೆ. ಎದಕ್ಕಂದ್ರೆ ಇಲ್ಲಿ ಮ್ಯಾಲೆ ನಮ್ಮ ಟೆರೆಸ್ ಮೇಲೆ ಈಗೀಗ ಒಂದು ಶೆಡ್ ಹಾಕ್ಸ್ಯಾರ. ಅದ್ರ ಸಂಬಂಧ ನೆಟ್ವರ್ಕ್ ಯಾರ್ದು ಬರವಲ್ತು, ಟಿ ವಿದು ನೆಟ್ವರ್ಕ್ ಅನ್ನೋದ್ಲ ಕನೆಕ್ಷನ್ ಅಂತೀನಿ. ಸೊ ಡಿಟೋಚ್ ಎಲ್ಲ ಬಾಕ್ಸು ಇದ್ರ ತಳಗ ಬಂದ ಸಂಬಂಧ ಭಾಳ ಪ್ರಾಬ್ಲಮ್ ಆಗಿತ್ತು. ಇದೆಲ್ಲ ಓನರ್ ತಳಗಿ ನಮ್ಮ ಬಟ್ ಮನೆ ಕಡೆ ಅವ್ರದ್ದು. ಸೊ ಈಗ ಬಂದ್ಬಿಟ್ಟು ನಮ್ಮ ಫೈನಲ್ ರೋಸ್ಟ್. ಸೊ ಇಲ್ಲಿ ಏನು ಕ್ವಾಲಿಟಿನ ಇಗ್ನೋರ್ ಮಾಡಿರಿ, ಮಾತು ಮೇಲೆ ಫೋಕಸ್ ಮಾಡಿರಿ. ಸೊ ಇವತ್ತು ಬಂದುಬಿಟ್ಟು 2 ವಾರ ಆಯ್ತು ಜಿಯೋ ನೆಟ್ವರ್ಕ್ ಇದ್ದಂಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನಾ ಇದನ್ನ ನಮ್ಮ ಏರಿಯಾ ಕಡೆ ಅಷ್ಟ ಆಗತ್ತೈತಂತ ಇಗ್ನೋರ್ ಮಾಡಿದೆ, ಆದರೆ ಇಲ್ಲ. ಇದ್ರ ಡಾರ್ಕ್ ರಿಯಾಲಿಟಿ ಏನಂದ್ರೆ ಧಾರವಾಡ ಹುಬ್ಬಳ್ಳಿನ ಈ ಪ್ರಾಬ್ಲಮ್ ಫೇಸ್ ಮಾಡತೈತಿ. ಸೊ ನನಗೆ ಅನ್ಸೋ ಮಟ್ಟಿಗೆ ಏರ್ಟೆಲ್ ಅವರ ಮತ್ತು ಜಿಯೋ ಅವರ ಐ ಥಿಂಕ್ ಎರಡೂ ಭಾಳ ಸ್ಲೋ ಅದಾವೆ. ಬಟ್ ಇನ್ನು ತನಕ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ಎಕ್ಸಾಂಪಲ್ ಅಲ್ಲರೂ ನಿಮ್ಗಿಂತ ಚಲೋ ಯಾರಂದ್ರೆ ಅವರ ನೀರು ಸಪ್ಲೈಯರ್ಸ್. ಅವರು 2-3 ದಿವ್ಸ ಮುಂದೆ ನೀರು ಬರೋಂಗಿಲ್ಲ ಅಂದ್ರೆ 1 ದಿವ್ಸ ಮೊದಲೇ ಹೇಳ್ತಾರೆ, ನೀರು ತುಂಬಿಡ್ಕೊರಿ 2-3 ದಿವ್ಸ ತನಕ ನೀರು ಬರೋಂಗಿಲ್ಲ ಅಂತ. ನಿಮ್ಗಿಂತ ಚಲೋ KB ಅವರು ಕರೆಂಟ್ ಸಪ್ಲೈಯರ್ಸ್. ಅಕಸ್ಮಾತ್ 2-3 ತಾಸು ಲೇಟ್ ಆತಂದ್ರಪ್ಪ ಲೈಟ್ ಫೋನ್ ಹಚ್ಚಿವಂದ್ರೆ ಹೌದ್ರಿ ಹಿಂಗೆ ಪ್ರಾಬ್ಲಮ್ ಆಗೈತಿ ಲೇಟ್ ಆಕೈತೆ ಅಂತ ಹೇಳ್ತಾರೆ. ಆದ್ರೆ ನೀವೇನ್ರು ಬರೀ ಆಫರ್ಸ್ನಾಗ ಸೈತಿರಲ್ರು. ಏನು ಆಫರ್ಸು? 10 ತಾಸು ನಿಮ್ಮ ಆಫರ್ಸ್ ಕೇಳಿದ ಮೇಲೆ ನೀವೇನು ಉತ್ತರ ಕೊಡೋಂಗಿಲ್ಲ, ರೆಕಾರ್ಡ್ನ ಇಟ್ಬಿಡ್ತೀರ. ಮನುಷ್ಯರಿಲ್ಲ ನಿಮ್ಮ ಕಡೆ, ಜಿಯೋರ ಕಡೆ ಮನುಷ್ಯರಿಲ್ಲ. ಸ್ವಲ್ಪ ಏನು ರೀ, ಐ ಥಿಂಕ್ ಜಲ್ದಿ ಕ್ಲಿಯರ್ ಮಾಡ್ಬೇಕು. ಯಾಕಂದ್ರೆ ಧಾರವಾಡ ಹುಬ್ಬಳ್ಳಿ ಎಷ್ಟು ಫೇಸ್ ಮಾಡತ್ತಿತ್ತು ಬರೀ ಆಫರ್ಸ್ನಾಗ ಸಾಯ್ತಾರೆ. ಅಲ್ಲಿ ಮನುಷ್ಯ ಸಾಯ್ತಾನಂದ್ರೆ ಬರೀ ಆಫರ್ಸ್ ಹೇಳ್ತಾರೆ ಹೊರತು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಂಗಿಲ್ಲ. ಒಂದು ವಿಡಿಯೋ ಕ್ಲಿಪ್ ಎಡಿಟ್ ಮಾಡಬೇಕಂದ್ರೆ ಟೆರೆಸ್ ಮ್ಯಾಗ ಕುಂದ್ರದಾಗೈತೆ. ನಾವು ಒಂದು ರೀಲ್ಸ್ ನೋಡ್ಬೇಕಂದ್ರೆ ಒಂದು ಸ್ವಲ್ಪ ಪಾಸ್ ಆಕೈತಿ, ಒಂದು ಸ್ವಲ್ಪ ಸ್ಟಾರ್ಟ್ ಆಕೈತಿ. ರೀಲ್ಸ್ ಒಂದು ಸ್ವಲ್ಪ ಪಾಸ್ ಆಕೈತಿ, ಒಂದು ಸ್ವಲ್ಪ ಸ್ಟಾರ್ಟ್ ಆಕೈತಿ. ರೀಲ್ಸ್ ನೋಡತ್ತೀನೋ ಏನು ಮಾಡತ್ತೀನೋ ನಂಗೆ ಕನ್ಫ್ಯೂಸ್ ಐತಿ. ಸೋಷಿಯಲ್ ಮೀಡಿಯಾ ನೋಡಬೇಕು ಸಾಯಬೇಕು ಏನರು ಇನ್ನೂ ಏನು ಪ್ರಾಬ್ಲಮ್ ಸಾಲ್ವ್ ಇಲ್ಲರಲ್ಲೂ. 2010 ಜೀವನ ಮಾಡತ್ತೀರನು ಏನು ಮಾಡತ್ತೀರೋ. ಈ ವಿಡಿಯೋ ನೋಡಿ ಯಾರು ಜಿಯೋರಿಗೆ ಹೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಂಪ್ರೂವ್ ಯುವರ್ ಸರ್ವಿಸ್. ಮನುಷ್ಯ ಹೇಳ್ರಿ ಈಗಾರ ಮಾತಾಡೋಕೆ. ಈ ವಿಡಿಯೋ ಯಾರು ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಸ್ಪೆಷಲಿ ಅಂಬಾನಿ ಸರ್. ಯಾಕಂದ್ರೆ ನಿಮ್ಗೆ ರಂಸಾಕ್ ನಾವು ಬರೋಕ್ಕಾಗಿಲ್ಲ. ಅದು ಮಾತು ಬೇರೆ. ನೀವು ಫ್ಲೈಟ್ ಕಳಿಸ್ತೀರಂದ್ರೆ ನಾನು ಈಗ ಬರ್ತೀನಿ, ಜಲ್ದಿ ಬರ್ತೀನಿ.